ಕೋಲಾರದಲ್ಲೂ ಬಿಜೆಪಿ ಬದುಕಿದೆ. ಕೋಲಾರದಲ್ಲೂ ಬಿಜೆಪಿ ಸಂಪೂರ್ಣ ಸ್ವಾತಂತ್ರ್ಯ ನಂತರ ಯಾರು ಗೆದ್ದೇರಿಲ್ಲ. ಏನೇ ಬಂದರೂ ಕೂಡ ಲಾಸ್ಟ್ ಮಂಡಲ್ಲಿ ಸೋತೋಗ್ಬಿಡೋರು, ಇನ್ನೇನು ಅಡ್ಜಸ್ಟ್ ಆಗ್ಬಿಡೋರು ಅನ್ನೊಂದು ಭಾವನೆ ಇತ್ತು. ಇಂಥ ಒಂದು ಭಾವನೆಯನ್ನು ಮುರಿದು ಸುಮಾರು 2.5 ಲಕ್ಷ ಮಾರ್ಜಿನಲ್ಲಿ ಎಚ್ ಮುನಿಯಪ್ಪನವರಂತಹ ಘಟಾನುಘಟಿಯನ್ನು ಸೋಲಿಸಿ ಲೋಕಸಭೆಯನ್ನು ಪ್ರವೇಶ ಮಾಡಿ 5 ವರ್ಷಗಳ ಕಾಲ ಸುದ್ದಿಯಲ್ಲೇ ಇದ್ದಂತಹ ಆತ್ಮೀಯ ಸ್ನೇಹಿತ ಮುನ್ಸಮ್ಮನವರೇ, ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಾನೇನು ನನ್ನ ಸ್ನೇಹಿತನ ಕಾರಣಕ್ಕೋಸ್ಕರ ಮುನ್ಸಮ್ಮಣ್ಣನ ನಾನು ಹೊಗಳಲ್ಲ. ಆದ್ರೆ ಕೋಲಾರ ಅಂದ್ರೆ ನಮಗೆ ಕೆ ಎಚ್ ಮುನಿಯಪ್ಪನವರು ಸತತವಾಗಿ ಗೆದ್ಕೊ ಬರ್ತಾ ಇದಾರೆ ಅಂತ ಗೊತ್ತೇ ಹೊರತು ಕೆಲಸ ಮಾಡಿದ ಮಾತ್ರ ಯಾವತ್ತೂ ನಮಗೆ ಸುದ್ದಿ ಆಗಲೇ ಇಲ್ಲ. ಆದ್ರೆ ಮುನಿಸ್ವಾಮಣ್ಣ ಗೆದ್ದಾದ ನಂತರ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಕಾರ್ಪೊರೇಟರ್ ಆಗಿ, ಲೋಕಸಭಾ ಸದಸ್ಯನ ಸ್ಥಾನಕ್ಕೆ ಹೋಗಿದ್ರಿಂದಾಗಿ ಜನರ ಕಷ್ಟವನ್ನ ಹತ್ತಿರದಿಂದ ನೋಡಿ ಮುನ್ಸಮ್ಮಣ್ಣ ಇಲ್ಲಿ ಬಂದು ಕೋವಿಡ್ ಟೈಮ್ ಒಳಗಡೆ ಯಾವ ಬ್ರಿಟಿಷ್ ಕಾಲದಲ್ಲಿ ಇದ್ದಂತಹ ಪಾಳು ಬಿದ್ದಿರುವಂತಹ ಆಸ್ಪತ್ರೆಯನ್ನ ಅದನ್ನ ರಿನೋವೇಟ್ ಮಾಡಿಸಿ ಅಲ್ಲಿ ನಮಗೆ ಐಸೋಲೇಷನ್ ಸೆಂಟರ್ಗಳನ್ನ ಮಾಡಿದಾಗ ಕೋಲಾರದಲ್ಲಿ ಇಷ್ಟೊಂದು 100 ಬೆಡ್ ಹಾಸ್ಪಿಟಲ್ನ ಮುನ್ಸಮ್ಮಣ್ಣ ಸ್ವಪ್ರಯತ್ನದಿಂದ ಮಾಡಿದಾಗ ನಮಗೆ ಕರ್ನಾಟಕದಲ್ಲಿ ಇರುವವರಿಗೆ, ನಮ್ಮಲ್ಲಿ 10 ಹಾಸ್ಪಿಟಲ್ ಇರುವಂತವರಿಗೆ ಇಲ್ಲಿ ಕೋಲಾರದಲ್ಲಿ ಇಂಥ ಒಂದು ಸಂಚಲನವನ್ನು ಮೂಡಿಸಿದ್ರು. ನಾವು ಯಾವಾಗಲೂ ಲೋಕಸಭೆಯಲ್ಲಿ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಕೋಲಾರಕ್ಕೆ ನೀರನ್ನ ತರಬೇಕು, ಬೆಂಗಳೂರಿನಲ್ಲಿ ಎಷ್ಟೋ ವೇಸ್ಟ್ ಆಗುವಂತ ವಾಟರ್ ಇದೆ, ಇಲ್ಲಿ ಕೆರೆಗಳ ಪುನರುಜ್ಜೀವನ ಹೋಗ್ಬೇಕು, ಅತಿ ದೊಡ್ಡ ಕೆರೆ ಕೋಲಾರದ ಕೆರೆಯನ್ನು ಅದನ್ನು ಪುನರುಜ್ಜೀವನ ಮಾಡಬೇಕು ಅಂತ ಹೇಳಿ ಸ್ವಂತ ಖರ್ಚನ್ನು ಹಾಕಿದ್ದನ್ನು ನಾನು ನೋಡಿದೆ. ಹಾಗೆ ಕೋಲಾರ ಮತ್ತು ಬೆಂಗಳೂರು ನಡುವೆ ಪ್ರತಿನಿತ್ಯನೂ ಕೂಡ ಬಹಳ ಜನ ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾರೆ. ಅವರಿಗೆ ಸಬರ್ಬನ್ ಟ್ರೈನ್ ಏನಿದೆ ಆ ಪ್ರಾಜೆಕ್ಟ್ ಅನ್ನ ಕೋಲಾರಕ್ಕೆ ವಿಸ್ತರಣೆ ಮಾಡಬೇಕು ಅಂತೇಳಿ ಫೈಲ್ ಇಟ್ಕೊಂಡು ಓಡಾಡಿದ್ ನೋಡಿದೆ. ಇಲ್ಲಿ ಏನು ಚಿನ್ನದ ಗಣಿ ಏನಿದೆ ಅದ್ರೊಳಗಡೆ ಆ ಕಾಲದಲ್ಲಿ ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿರಲಿಲ್ಲ. ಆದ್ರೆ ಈಗೇನು ಅದನ್ನು ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಬಿದ್ದಿರುವಂತ ಮಣ್ಣಲ್ಲೂ ಕೂಡ ಚಿನ್ನ ಇದೆ, ಅದನ್ನ ಮತ್ತೆ ಅದಕ್ಕೆ ಪುನರುಜ್ಜೀವನ ಮಾಡಬೇಕು, ಅದಕ್ಕೆ ಪುನಶ್ಚೇತನ ಕೊಡಬೇಕು ಅಂತ ಹೇಳಿ ಮೈನ್ಸ್ ಅಂಡ್ ಜಿಯಾಲಜಿ ಮಿನಿಸ್ಟರ್ ಹತ್ರ ಅವರು ಚಪ್ಪಲಿ ಸವಸಿದ್ದನ್ನು ನಾನು ನೋಡಿದ್ದೀನಿ. ಏನೋ ಒಂದೊಂದ್ಸರಿ ಏನ್ ಮಾಡಕ್ಕಾಗುತ್ತೆ ಅಂದ್ರೆ ನಮ್ಮಲ್ಲಿ ನೋಡಿ ವಿರಾಜಿಸ್ತಾ ಇದ್ದಾನೆ ಸೂರ್ಯನಿಗೂ ಗ್ರಹಣ ಬಡಿತದೆ. ಈ ಮುನ್ಸಮ್ಮಣ್ಣ ನಾನು ಚುನಾವಣೆಲೆ ಸೋಲದಲ್ಲೇ ಮಾಜಿ ಆಗ್ಬಿಟ್ಟಿದ್ದೀನಿ. ಆದ್ರೆ ಮುಂದಿನ ಸರಿ ಅಸೆಂಬ್ಲಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಕೋಲಾರದಲ್ಲಿ ಈ ಭಾಗದಲ್ಲಿ ಸಂಪಂಗಿ ಅವ್ರನ್ನ ನೀವು ಯಾವ ರೀತಿ ಕೈ ಹಿಡಿತೀರಿ ಅದೇ ತರ ಕೋಲಾರದಿಂದ ವಿಧಾನಸೌಧದಲ್ಲಿ ಹೋಗಿ ಗುಡುಗ್ಲಿಕ್ಕೆ ನಾವು ಮುನಿಸ್ವಾಮಣ್ಣನ್ನು ಕೂಡ ಕಳಿಸ್ಬೇಕು.